ಗುಜರಾತ್ ಟೈಟನ್ಸನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಹೊಡಿಬೇಕು ಅಂತಂದರೆ ನಾವು ಈ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳೇಬೇಕು. ವೆಲ್ಕಮ್ ಟು RCB ವರ್ಸಸ್ GT ಪ್ರಿವ್ಯೂ. ಮತ್ತೊಂದು ಮ್ಯಾಚ್, ಒಂದಷ್ಟು ಗ್ಯಾಪ್ ಆಯ್ತಲ್ವ. 18ಕ್ಕೆ ಲಾಸ್ಟ್ ಮ್ಯಾಚ್ ಆಗಿದ್ದು DC ಮೇಲೆ, ಅದಾದಮೇಲೆ 24, ಒಂದು 5-6 ದಿನಗಳ ಗ್ಯಾಪ್. ಕೆಲವೊಂದು ಸಲ ಈ ಗ್ಯಾಪ್ ಬೇಕಾಗುತ್ತೆ, ಯಾಕಂತಂದರೆ ಬೇರೆ ಆಪೋಸಿಷನ್ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾವ ಒಂದು ಪೇಸಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ನಾವೇನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅನಲೈಸ್ ಮಾಡೋಕ್ಕೆ ಈ ಗ್ಯಾಪ್ ಬೇಕು. ಬಟ್ ಆಫ್ಟರ್ 24th ಮತ್ತೊಂದು ಮ್ಯಾಚ್ ಭಾಳ ಮುಖ್ಯ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇದು ನಮಗೆ ಲಾಸ್ಟ್ ಲೀಗ್ ಮ್ಯಾಚ್, ಒಂಥರ ಹೋಮ್ ಗೇಮಲ್ಲೇ ಲಾಸ್ಟ್. ಇದು ನಿಮಗೆ ರಾಯ್ಪುರ್ ಹೋಮ್ ಪಿಚ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಚಿನ್ನಸ್ವಾಮಿ. ಸೊ ಅದಕ್ಕೆ ಈ ಮ್ಯಾಚ್ ಬಗ್ಗೆ ನಾವು ಮಾತನಾಡೋದಾದರೆ RCB ವರ್ಸಸ್ GT ಇದುವರೆಗೆ ಮುಖಾಮುಖಿ ಆಗಿರೋದು 4 ಸಲ. 2 ಸಲ ನಾವು ಗೆದ್ದಿದ್ದೀವಿ, 2 ಸಲ ಗುಜರಾತ್ ಗೆದ್ದಿದೆ. ಟೀಮ್ ಬಲ ಹೇಗಿದೆ, ಪಿಚ್ ಕಂಡೀಷನ್ ಬಗ್ಗೆ ಮಾತನಾಡೋಣ. ಮಳೆ ಸಾಧ್ಯತೆ ಏನಾದರೂ ಇದೆಯಾ, ಯಾಕಂದರೆ ಕರ್ನಾಟಕದಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಏನಾದರೂ ಮಳೆ ಬರುತ್ತಾ, ಅದರ ಬಗ್ಗೆ ಕೂಡ ಮಾತನಾಡೋಣ. ಜೊತೆಗೆ ಭಾಳ ಮುಖ್ಯವಾಗಿ RCBಲಿ ಒಂದಷ್ಟು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಒಂದಷ್ಟು ಮಂದಿ ಪ್ರಾಕ್ಟೀಸ್ ಭಾಳ ಹೆವಿಯಾಗಿ ಮಾಡ್ತಾ ಇದ್ದಾರೆ. ಯಾರು ಆ ಪ್ಲೇಯರ್ಸ್, ಏನು ಅವ್ರು ಬಂದರೆ ಟೀಮಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ, ಇದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ. ಭಾಳ ಮುಖ್ಯವಾಗಿ RCB ಆ್ಯಂಡ್ GT ಅಂತ ಬಂದಾಗ ಒಂದು ಕಡೆ ವಿರಾಟ್ ಕೊಹ್ಲಿ ಕಿಂಗ್, ಇನ್ನೊಂದು ಕಡೆ ಪ್ರಿನ್ಸ್ ಶುಭ್ಮಾನ್ ಗಿಲ್, ಇಬ್ಬರ ಮುಖಾಮುಖಿ. ಆದರೆ ಹಾರ್ದಿಕ್ ಪಾಂಡ್ಯ ಇದ್ದಂಥ ಗುಜರಾತ್ ಟೈಟನ್ಸ್, ಈಗ ಶುಭ್ಮಾನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿರುವಂಥ ಗುಜರಾತ್ ಟೈಟನ್ಸ್, ಎರಡಕ್ಕೂ ವ್ಯತ್ಯಾಸ ಇದೆ. ಹಿಂದೆ ಅವ್ರು ಆಡ್ತಿದ್ದಂಥ ರೀತಿಯೇ ಬೇರೆ, ಬಟ್ ಶುಭ್ಮಾನ್ ಗಿಲ್ ಬಂದ ಮೇಲೆ ಯಾಕೋ ವೈಬ್ ಕಾಣ್ತಾ ಇಲ್ಲ. ಫಸ್ಟ್ ನಾವು ಈ ಟೀಮ್ ಬಗ್ಗೆ ನೋಡೋಣ. 11 ಹೇಗಿರುತ್ತೆ, ಗುಜರಾತ್ ಟೈಟನ್ಸ್ ಹೇಗಿರ್ತಾರೆ ಮೊದಲು ಅಂತ ನೋಡಿದ್ರೆ, ಅವರ ಟೀಮ್ ಟಾಪಲ್ಲಿ ಶುಭ್ಮಾನ್ ಗಿಲ್ ಒಳ್ಳೆ ರನ್ ಗಳಿಸ್ತಾ ಇದ್ದಾರೆ. ಬಟ್ ಸ್ಟ್ರೈಕ್ ರೇಟ್ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅವರ ಸ್ಟ್ರೈಕ್ ರೇಟ್ ಓಕೆನಾ ಅಂತ. ಜಾಸ್ ಬಟ್ಲರ್, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಜಾಸ್ ಬಟ್ಲರ್ಗೆ ಭಾಳ ಫೇವ್ರೇಟ್. ಅವರ ಆಟಕ್ಕೆ, ಸ್ಟೈಲ್ ಆಫ್ ಗೇಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಳಿ ಮಾಡಿಸ್ತಾಗಿದೆ. ಶಾರ್ಟರ್ ಬೌಂಡ್ರಿ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಹೊರಗಡೆ ಹೋಗ್ತಾ ಇರುತ್ತೆ, ಬಟ್ ಅದರೊಳಗಡೆ ನಾವು ವಿಕೆಟನ್ನು ತೆಗಿಬೇಕು. ಸೊ ಅದನ್ನು ಬಿಟ್ಟರೆ ಸಾಯಿ ಸುದರ್ಶನ್ ಲಾಸ್ಟ್ ಸೀಸನ್ ಕನ್ಸಿಸ್ಟೆಂಟ್ ಆಗಿ ರನ್ ಗಳಿಸಿದ್ರು, ಬಟ್ ಈ ಸೀಸನ್ ಆನ್ ಆ್ಯಂಡ್ ಆಫ್ ಇದ್ದಾರೆ. ಅದಾದಮೇಲೆ ಈ 3 ಜನ, ಬಟ್ಲರ್, ಸಾಯಿ ಸುದರ್ಶನ್, ಶುಭ್ಮಾನ್ ಗಿಲ್ ಆದಮೇಲೆ ಬರುವಂಥ ಪ್ಲೇಯರ್ಸ್ ನೋಡಿದ್ರೆ ಯಾರೂ ಕೂಡ ಪರ್ಸನಲಿ ನನಗೆ ಇಂಪ್ರೆಸ್ ಮಾಡೇ ಇಲ್ಲ. ಫಿಲಿಪ್ಸ್ ಫೀಲ್ಡಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಒಂದು ಇನ್ನಿಂಗ್ಸ್ ಹೇಳಿ ನೀವು IPL ಯಾವುದ್ರಲ್ಲಿ ಅವ್ರು ಆಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅಲ್ಲೋ ಎಲ್ಲೋ ಒಂದಷ್ಟು ರನ್ ಹೊಡಿತಾರೆ, ಬಟ್ ಅದು ಟೀಮ್ ಗೆಲ್ಲೋಕೆ ಎಲ್ಲೂ ಕೂಡ ಹೆಲ್ಪ್ ಆಗಿಲ್ಲ. ಅವರು ಸೆಕೆಂಡ್ ರೋಲನ್ನು ನಿಭಾಯಿಸ್ಬೋದು, ಒಬ್ಬ ಯಾರಾದರೂ ಹೊಡಿತಾ ಇದ್ದರೆ ಅವ್ರಿಗೆ ಸ್ಟ್ಯಾಂಡ್ ಕೊಡೋದು, ಅವರೇ ನಿಂತು ರನ್ ತರ್ತಾರೆ, ಅವ್ರನ್ನ ಟಾಪ್ ಆರ್ಡ್ರಿಗೆ ತರೋದು. ಸ್ಟಿಲ್ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಇನ್ನು ರಾಹುಲ್ ತಿವಾಟಿಯಾ, ನನಗಂತೂ ರಾಹುಲ್ ತಿವಾಟಿಯಾ ಅದೊಂದು ಯಾವುದೋ ಮ್ಯಾಚಲ್ಲಿ 4 6 ಏನು ಹೊಡೆದಿದ್ರಲ್ಲ, 4-5 6. ಅದನ್ನು ಬಿಟ್ಟರೆ ಇದುವರೆಗೆ ರಾಹುಲ್ ತಿವಾಟಿಯಾ ಒಂದು ಮ್ಯಾಚ್ ವಿನ್ನಿಂಗ್ ಆಟ ಆಡಿರೋದು ಅಥವಾ ಫಿನಿಷ್ ಮಾಡಿರೋದು ವೆರಿ ರೇರ್. ಅದೊಂದೇ ಇನ್ನಿಂಗ್ಸ್ ಇದುವರೆಗೂ ಕೂಡ ಉಳಿಸ್ಕೊಂಡ್ಬಂದಿರೋದು. ಬೌಲಿಂಗ್ ಕೂಡ ಅಷ್ಟಕ್ಕಷ್ಟೇ. ಇನ್ನು ಕೆಳಗಡೆ ಬೌಲಿಂಗ್ ಅಂತ ನೋಡಿದಾಗ ಅವರ ಸ್ಟ್ರೆಂತ್ ನನ್ನ ಪ್ರಕಾರ GTಗೆ ಬೌಲಿಂಗ್ ಏನೇ. ಈ ಸಲ ಬ್ಯಾಟಿಂಗ್ ಏನು ಅಂತ ಕ್ಲಿಕ್ ಆಗಿಲ್ಲ ಅವರು. ಬೌಲಿಂಗಲ್ಲಿ ನೋಡಿ, ನಿಮಗೆ ಕಗಿಸೋ ರಬಾಡ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ, ನಮ್ಮ ಪ್ರಸಿದ್ಧ ಕೃಷ್ಣ, ಉತ್ತಮವಾದಂಥ ವೇರಿಯೇಷನ್. ಸ್ವಲ್ಪ ಕಾಸ್ಟ್ಲಿ ಹೌದು, ಬಟ್ ಅವರು ವಿಕೆಟ್ಗಳನ್ನು, ಸ್ಲೋವರನ್ನು ಅಲ್ಲಲ್ಲಿ ಆಡಿಸ್ತಾ ಇರ್ತಾರೆ. ನೀವು ಮಿಲ್ಲರ್ಗೆ ಕೊನೆ ಅವರು DC ವಿರುದ್ಧ ಮಾಡಿದ್ರಲ್ಲ, ಆ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಬೌಲಿಂಗ್ ರಶೀದ್ ಖಾನ್ ಇದ್ದಾರೆ, ಸುಂದರ್ ಇದ್ದಾರೆ. ಸೊ ಇವರ ಜೊತೆಗೆ ಬ್ಯಾಟಿಂಗ್ ಕೂಡ ಏನಾದರೂ ಬಾಂಡಿಂಗ್ ಆದರೆ GT ಒಂದು ಒಳ್ಳೆ ಟೀಮ್ ಆಗುತ್ತೆ. ಬಟ್ ಅವರು ಕೂಡ 6 ಮ್ಯಾಚಲ್ಲಿ 3 ಗೆದ್ದಿದ್ದಾರೆ, 3 ಸೋತಿದ್ದಾರೆ. ಒಂದು ಮಿಕ್ಸ್ಡ್ ಒಂದು ಇದಿದೆ, ಸಕ್ಸಸ್ ಇದೆ ಅವರಲ್ಲಿ. ಸೊ 6ನೇ ಪ್ಲೇಸಲ್ಲಿದ್ದಾರೆ ಈಗ. ನಮಗಿಂತ ಏನಂದರೆ 1 ಮ್ಯಾಚ್ ಕಡಿಮೆ ಅವ್ರು ಸೋತಿರೋದು ಅಥವಾ ಗೆದ್ದಿರೋದು. 4 ನಾವು ಗೆದ್ದಿದ್ದೀವಿ 6ರಲ್ಲಿ, ಅವರು 3 ಗೆದ್ದಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ತುಂಬ ಏನು ನಮಗೂ ಅವ್ರಿಗೂ, ನಾವೀಗ 3rd ಪ್ಲೇಸಲ್ಲಿ ಇದ್ದಿದ್ದೀವಿ, ನೆನ್ನೆ ಬೇರೆ ರಾಜಸ್ಥಾನ ಗೆದ್ದ ಮೇಲೆ. ಸೊ ಹಾಗಾಗಿ GTಯ ಈ ಮ್ಯಾಚ್ ನಮಗೆ RCBಗೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿಂದ ಪ್ರತಿಯೊಂದು ಪಾಯಿಂಟ್ ಕೂಡ ಪ್ಲೇ ಆಫ್ ರೇಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಉಳಿದಿರುವಂಥ 8 ಮ್ಯಾಚಲ್ಲಿ 4 ಗೆಲ್ಲೇಬೇಕು. ಇನ್ನು RCB 11 ಬಗ್ಗೆ ಮಾತನಾಡೋಣ. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ, 3 ಚೇಂಜಸನ್ನು ಮಾಡಲೇಬೇಕು ಅಂತ. ನೀವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಿ. ಬಟ್ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 3 ಬದಲು ಒಂದು 2 ಆದರೂ ಚೇಂಜಸ್ ಆಗುತ್ತೆ ಅನ್ನೋದಿದೆ. ಅದರಲ್ಲಿ ಒಂದಂತೂ ಮ್ಯಾಂಡೇಟ್ರಿ ಆಗುತ್ತೆ ಅಂತ ವಿಶ್ವಾಸ ಇದೆ. ಅದ್ಯಾವುದು ಅಂತಂದರೆ, ಜೇಕಬ್ ಬೆಥೆಲ್ ರೊಮ್ಯಾರಿಯೋ ಶೆಫರ್ಡ್ ಬದಲು ಬರ್ತಾರೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 1-2 ದಿನದ ಪ್ರಾಕ್ಟೀಸ್ ನಾವು ನೋಡಿದಾಗ ಜೇಕಬ್ ಬೆಥೆಲ್ ಮೊನ್ನೆ ಕಂಟಿನ್ಯೂಸ್ ಆಗಿ 1 2ರಿಂದ 3 ಗಂಟೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಸೊ ಆ ಕಾರಣಕ್ಕೆ ರೊಮ್ಯಾರಿಯೋ ಬದಲು ಜೇಕಬ್ ಬೆಥೆಲ್ನ ತರಬಹುದು. ಜೊತೆಗೆ ರಶೀದ್ ಖಾನ್, ಸುಂದರ್ ಇಂಥ ಬೌಲರ್ಸ್ ಇರೋದ್ರಿಂದ ಬಹುಶಃ ಒಬ್ಬ ಲೆಫ್ಟ್ ಹ್ಯಾಂಡರ್ ಬಂದರೆ ಲೋರ್ ಆರ್ಡ್ರಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಬೆಥೆಲ್ ಬಂದರೆ ಒಂದು ಚೇಂಜಸ್ ಸಿಗುತ್ತೆ ಈ ಸ್ಪಿನ್ನರ್ಸನ್ನು ಫೇಸ್ ಮಾಡೋದಕ್ಕೆ ಅಂತ ಕೂಡ ಇದೆ. ಯಾಕಂದರೆ ನಮ್ಮದು ಭಾಳ ಸ್ಟ್ರಾಂಗ್ ದೇವದತ್ ಪಡಿಕಲ್ ಬಿಟ್ಟರೆ ಆಲ್ಮೋಸ್ಟ್ ರೈಟ್ ಹ್ಯಾಂಡರ್ಸೇ ಇರೋದು ನಮಗೆ. ವಿರಾಟ್ ಕೊಹ್ಲಿ, ಸಾಲ್ಟ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್. ಸೊ ಹಾಗಾಗಿ ಅಲ್ಲೊಬ್ಬ ಲೆಫ್ಟಿ ಬಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಕೃನಾಲ್ ಇದ್ದಾರೆ, ಬಟ್ ಲೋವರ್ ದ ಆರ್ಡರ್ ಇದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಬಂದು ಜಿತೇಶ್ ಶರ್ಮಾ ಬದಲು ಏನಾದರೂ ವೆಂಕಟೇಶ್ ಅಯ್ಯರ್ ಅವ್ರನ್ನ ತರಬಹುದಾ ಅನ್ನೋದು. ಇದು RCB ಫ್ಯಾನ್ಸ್ ಕೂಡ ಕೇಳ್ತಾ ಇರೋದು. ಬಟ್ ಜಿತೇಶ್ ಕೀಪಿಂಗ್ ಅಂತ ಬಂದಾಗ ಸಖತ್ತಾಗಿ ಮಾಡಿದ್ದಾರೆ. ಈ ಸಲ ಒಳ್ಳೊಳ್ಳೆ ಕ್ಯಾಚ್ಗಳನ್ನು ಪಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ನಾಟ್ ಅಪ್ ಟು ದ ಮಾರ್ಕ್. ಕೂಡಲೇ ಅವ್ರನ್ನ ಡ್ರಾಪ್ ಮಾಡಿಬಿಡಿ ಅನ್ನೋ ಸ್ಥಿತಿ ಏನಿಲ್ಲ, ಬಟ್ ಕಂಟಿನ್ಯೂ ಮಾಡ್ಬೋದಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದೊಂದು ಗೆಲುವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಈ 2 ಚೇಂಜ್. ಸೊ ಹಾಗಾಗಿ ಇದೆರಡರಲ್ಲಿ ಬಹುತೇಕ ಬೆಥೆಲ್ನ ಆಡಿಸುವಂಥದ್ದು ಆಗ್ಬೋದು.
ಕೊನೆಯ ಕ್ಷಣದಲ್ಲಿ RCB ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತು, ಯಾವಾಗಲೂ ಕೂಡ ನಾವೇನೋ ಅಂದ್ಕೊಂಡಿರ್ತೀವಿ, ಚೇಂಜ್ ಮಾಡಲ್ಲ ಅವರು. ಕೆಲವೊಂದು ಅಂದ್ಕೊಂಡಿದ್ದು ಈ ಸಲ ಮಾಡಿದ್ದಾರೆ, ಬಟ್ ಐ ಥಿಂಕ್ ಒಂದು ಚೇಂಜ್ ಆಗ್ಬೋದು. ಜೇಕಬ್ ಬೆಥೆಲ್ ಬರ್ಬೋದು, ವೆಂಕಟೇಶ್ ಅಯ್ಯರ್ನ ಆಡಿಸ್ತಾರೆ. ಯಾಕಂದರೆ ಅವರು ನೆನ್ನೆವಷ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ರಿವರ್ಸ್ ಸ್ವಿಚ್ ಹಿಟ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಹುಶಃ ಅವ್ರಿಗೊಂದು ಇಂಡಿಕೇಷನ್ ಬಂದಿರ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಏನಾಗಿದೆ ಬರ್ತಾರಾ ಅಥವಾ ಅವ್ರನ್ನ ಮೇನ್ 11 ತರ್ತಾರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನಗೆ ವೈಯಕ್ತಿಕವಾಗಿ ಒಂದು ಸಜೆಷನ್ ಇದೆ, ಅದ್ರ ಬಗ್ಗೆ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ನಾವು ಬೌಲಿಂಗನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೋದು, ಡಫಿ ಹಾಗೆ ಹೇಸಲ್ವುಡ್ ಇಬ್ಬರೂ ಕೂಡ ನಾವು ಆಡಿಸ್ಬೋದು, ಆ ಥರ ಒಂದು ಸ್ಟ್ರಾಟಜಿ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ನಿಮಗೆ ತಿಳಿಸ್ತೀನಿ. RCB ಇದನ್ನು ಮಾಡಿದ್ರೆ 11 ಆಪ್ಷನ್ಸ್ನ ನೀವು ವರ್ಕೌಟ್ ಮಾಡ್ಕೋಬೋದು. ಇನ್ನು ಪಿಚ್ ವಿಚಾರಕ್ಕೆ ಬರೋಣ. ಪಿಚ್ ಅಂತ ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ರಾಕೆಟ್ ಸೈನ್ಸ್ ಅಲ್ಲ. ನೀವೆಲ್ಲ ಮ್ಯಾಚ್ ನೋಡಿ ನಿಮಗೆ ಗೊತ್ತಿರುತ್ತೆ. ಟಾಸ್ ಗೆದ್ದಂಥ ಕ್ಯಾಪ್ಟನ್ ಕಣ್ಣು ಮುಚ್ಕೊಂಡು ಚೇಸಿಂಗನ್ನು ಆಯ್ಕೆ ಮಾಡ್ಕೋತಾರೆ. ಯಾಕಂತಂದರೆ ಇಲ್ಲಿ ಚೇಸಿಂಗ್ ಈಸಿ, ಶಾರ್ಟರ್ ಬೌಂಡ್ರಿ ಇರುತ್ತೆ, ಈಸಿಯಾಗಿ ರನ್ ಬರುತ್ತೆ. ಹಾಗೆ ಇಲ್ಲಿ RCB ಮತ್ತು ನಾವು 2 ಮ್ಯಾಚ್ ಆಡಿರೋದು ಎಲ್ಲವೂ ಕೂಡ ಚೇಸ್ ಮಾಡಿ ಗೆದ್ದಿರೋದು. ಸೊ ಆ ಕಾರಣಕ್ಕೆ ಚೇಸಿಂಗನ್ನು ಕ್ಯಾಪ್ಟನ್ ಕಣ್ಣು ಮುಚ್ಕೊಂಡು ತಗೊಳ್ತಾರೆ. ಸಕ್ಸಸ್ ಕೂಡ ಆಗಿರೋದು ನಾವು ನೋಡಿದ್ದೀವಿ, ಬಟ್ ಡಿಫೆಂಡು ಮಾಡಿದ್ದೀವಿ ಚಿನ್ನಸ್ವಾಮಿಲಿ. ಸೊ ಹಾಗಾಗಿ ಟಾಸ್ RCBಗೆ ತುಂಬ ಏನು ಮ್ಯಾಟ್ರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಪಿಚ್ಚಲ್ಲಿ ಟೀಮ್ಗಳಿಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದು ನಾವು ಗಮನಿಸಬೇಕಾದಂಥ ವಿಚಾರ. ಇನ್ನು ಮಳೆ ಏನಾದರೂ ಬರುತ್ತಾ ಅಂತ ನೋಡಿದ್ರೆ ಯಾವುದೇ ರೀತಿಯಾಗಿ ಮಳೆ ಇಲ್ಲ, ಬಟ್ ಹ್ಯೂಮಿಡಿಟಿ ಇದೆ ಬೆಂಗಳೂರಲ್ಲಿ. ಬಟ್ ಮಳೆ ಬರುವಂಥ ಯಾವುದೇ ಸೂಚನೆ ಇಲ್ಲ. ಕ್ಲಿಯರ್ ಸ್ಕೈ ಇರುತ್ತೆ, ನೀಟಾಗಿ 40 ಓವರ್ ಮ್ಯಾಚ್ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಇನ್ನು RCB GT ಎಷ್ಟು ನೋಡಿದ್ವಿ, ಒಂದು ಕಡೆ ಆರೆಂಜ್ ಕ್ಯಾಪ್ ರೇಸಲ್ಲಿ, ಒಂದು ಕಡೆ ಶುಭ್ಮಾನ್ ಗಿಲ್ ಕೂಡ ಇದ್ದಾರೆ, ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಕೂಡ ರೇಸಲ್ಲಿದ್ದಾರೆ. ಪಟ್ಟಿದಾರ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಆಚೀಚೆ ಆಗಿತ್ತು, ಬಟ್ ಇವತ್ತು ಆಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಆದರೆ RCB GT ಮ್ಯಾಚಲ್ಲಿ ದೇವದತ್ ಪಡಿಕ್ಕಲ್ ಸ್ವಲ್ಪ ಲಾಸ್ಟ್ ಮ್ಯಾಚಲ್ಲಿ ಆಫ್ ಕಲರ್ ಇದ್ದರು, ಬಟ್ ಅವರಿಬ್ಬರೂ ಕೂಡ ಮತ್ತೆ ಪಾರ್ಟಿ ಜಾಯ್ನ್ ಆದರೆ, ಅವರೊಂದು ಫಾರ್ಮಿಗೆ ಬಂದರೆ, ಫಾರ್ಮಲ್ಲಿ ಹೊರಗಡೆ ಹೋಗಿದ್ದಾರಂತಲ್ಲ, ಬಟ್ ಅದೊಂದು ಕನ್ಸಿಸ್ಟೆನ್ಸಿಯನ್ನು ಮುಂದುವರ್ಸ್ಕೊಂಡು ಹೋದರೆ GT ವಿರುದ್ಧ ನಮಗೆ ಗೆಲ್ಲೋದು ಈಸಿ ಆಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಅವರ ಬೌಲಿಂಗ್ ವರ್ಸಸ್ ನಮ್ಮ ಬ್ಯಾಟಿಂಗ್ ಅಂತ ಅನ್ನಿಸ್ತಾ ಇದೆ. ಅವರ ಬ್ಯಾಟಿಂಗ್ ಆ್ಯಂಡ್ ನಮ್ಮ ಬೌಲಿಂಗ್ ಆ ಥರದ್ದು ಇಲ್ಲ ಇಲ್ಲಿ ಕಾಂಟೆಸ್ಟ್. RCBಯ ಬ್ಯಾಟಿಂಗ್ ಪವರ್, ಇನ್ನೊಂದು ಕಡೆ ಅವರ ಬೌಲಿಂಗ್ ಸ್ಕಿಲ್ಸ್, ರಬಾಡನ ಹೇಗೆ ಫೇಸ್ ಮಾಡ್ತೀರಾ, ರಶೀದ್ ಖಾನ್ ಸ್ಪಿನ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಮೇಲೆ ಮ್ಯಾಚ್ ನಿಂತಿದೆ. ಸೊ ಇನಿಷಿಯಲಿ ನಾವು ಶುಭ್ಮಾನ್ ಗಿಲ್, ಬಟ್ಲರ್ ಇಂಥ ಪ್ಲೇಯರ್ನ ಬೇಗ ತೆಗೆದ್ವಿ ಅಂತಂದರೆ, ಆಮೇಲೆ ಅವರ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಕಂಪ್ಲೀಟಾಗಿ ಫಿಲಿಪ್ಸ್, ಸುಂದರ್, ತೆವಾಟಿಯಾ ಯಾರೂ ಕೂಡ ಅಂತ ಇಂಪ್ರೆಸಿವ್ ಇಲ್ಲ. ಶಾರುಖ್ ಖಾನ್ ಬಂದು ಒಂದು 15-30 ರನ್, 15 ಬಾಲಿಗೆ 30, 20 ಬಾಲಿಗೆ 35 ಇಷ್ಟೇ ಬರ್ತಾ ಇರೋದು. ಸೊ ಹಾಗಾಗಿ ಟೀಮ್ ಓವರಾಲ್ ನೋಡಿದ್ರೆ ನಾವೇ ಅವ್ರಿಗಿಂತ ಮೇಲ್ಗೈಲಿದ್ದೀವಿ. ಬಟ್ ಎಲ್ಲೊಂದು ಕಡೆ ಮೊಮೆಂಟಮ್ ಇದಾಗಿದೆ, ಆಚೆ ಈಚೆ. ನಾವು RR ಮೇಲೆ ಸೋತ್ವಿ, GT ಮೇಲೆ ಸೋತ್ವಿ. ಸೊ ಹಾಗಾಗಿ ಒಂದು ಸಲ ಸಕ್ಸಸ್ ಮತ್ತು ಸೋಲು, ಸಕ್ಸಸ್ ಆ ಥರದ್ದು ಆಗ್ತಾಯಿದೆ. ಆ ಗ್ರಾಫ್ನ ನಾವು ಈ ಥರನೇ ತೊಗೊಂಡು ಹೋಗಬೇಕು. ಸೊ ಆ ಥರ ನಾವು ಆಡಿದ್ರೆ ಖಂಡಿತ RCB ಮತ್ತೊಂದು ಗೆಲುವಿನ ಜೊತೆಗೆ ನಾವು 8ರಿಂದ 10 ಪಾಯಿಂಟಿಗೆ ಹೋಗ್ತೀವಿ. 10 ಪಾಯಿಂಟ್ ಅಂತಂದರೆ ಆಮೇಲೆ ಇರೋದೊಂದು 3 ಮ್ಯಾಚ್ 6 ಪಾಯಿಂಟ್ ಅಷ್ಟೇ. ಈ ಗೆಲುವು ಇಲ್ಲಿಂದ ನಾವು ಈ ಥರನೇ ಗ್ರಾಫ್ನ ರೈಸ್ ಮಾಡ್ಕೊಂಡು ಹೋಗಬೇಕಾದಂಥ ಒಂದು ಸ್ಥಿತಿ ಇದೆ. ಸೊ ನಿಮ್ಮ ಪ್ರಕಾರ 11 ಹೇಗಿರಬೇಕು, ಏನಾದರೂ ಚೇಂಜಸ್ ನೀವು ಬಯಸ್ತಾ ಇದ್ದೀರಾ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಏನಾಗುತ್ತೆ ಫಲಿತಾಂಶ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.